ನಾವು ಏನು ಮಾಡ್ತೀವಿ ಅಂದ್ರೆ ಹೊಸವಂಟಮೂರಿ ಗ್ರಾಮದವರು ತಾಲೂಕು ಜಿಲ್ಲಾ ಬೆಳಗಾವಿ 3 ವರ್ಷಕ್ಕೊಮ್ಮೆ ರೇಣುಕಾದೇವಿಯ ಜಾತ್ರೆಗೆ ಚಕ್ಕಡಿ ಬಂಡಿ ಹುಡ್ಕೊಂಡು ಹೋಗ್ತವ್ರಿ. ನಮ್ಮ ಜಾತ್ರೆ ನಾವು ಎಲ್ಲಮ್ಮ ಗುಡ್ಡ ಹೋಗ್ತೇವ್ರಿ. ನಾವು 3 ವರ್ಷಕ್ಕೊಮ್ಮೆ ಎಲ್ಲರೂ ನಮ್ಮ ಅಂತರ್ಗತೆ ನಾವೆಲ್ಲರೂ ಕೂಡಿ ಎತ್ತಿನ ಗಾಡಿ ಹುಡ್ಕೊಂಡು ನಾವೆಲ್ಲರೂ ಜಾತ್ರೆಗೆ ಹೋಗಿ ಬರ್ತೇವ್ರಿ. ಎಲ್ಲರಿಗೂ 150 ಗಾಡಿ ಹೋಗ್ತಾವ್ರಿ ಸರ್. ನನ್ನ ಹೆಸರು ಗೌಸ್ ಕಾಲೇಜ್ ಸಾಬ್ ವ್ಯಾಪಾರಿ ರೀ. ಊರ ಹೆಸರು ರೀ ಒಂಟಮೂರಿ ರೀ, ಹೊಸ ಒಂಟಮೂರಿ. ನಾವು ಎಲ್ಲರೂ ನಮ್ಮ ಆದುಬಾದುಗಳು ನಾವು ಅಂತರ್ಗತೆ ನಡೆದೆವು. ಹಿಂಗೆ ನಾವು ಅಂತರ್ಗತೆನ ನಡಿತೇವು. ನಾವು ಎಲ್ಲರೂ ಕೂಡಿ ನಾವು ಅಂತರ್ಗತೆ ಚಂದಂಗೆ ನಾವು ನಡಿಬೇಕು. ಹಿಂಗೆ ಸರ್ ವಿಶೇಷ ಅಂದ್ರೆ ಹೇಳ್ಬೇಕಾದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಎಲ್ಲಮ್ಮ ಜಾತ್ರೆಗೆ ಹೋಗ್ತಾರೆ 3 ಜನ ಎಲ್ಲ. ಹಾಂ, ಎಷ್ಟು ಗಾಡಿ ಉಂಟಾವ ಸರ್ ಇವತ್ತು? ಟೋಟಲ್ ಇಲ್ಲ ಅಂದ್ರೆ ಸರ್ ಒಂದು 150 ಗಾಡಿ ತಗ ಹಾಕ್ತಾವ್ರಿ. 150 ಗಾಡಿ ರೀ. ವರ್ಷಕ್ಕೊಮ್ಮೆ ಇವಾಗ ಮಾಡ್ತೀರಿ ಸರ್ ಪ್ರತಿ 3 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ರೀ. ಇವತ್ತು ಬಿಟ್ಟರೆ ಎಷ್ಟು ದಿನ ಬೇಕು ಸರ್ ಹೋಗ್ಬಿಟ್ಟಾಕ? ಸರ್ ಹೋಗ್ಬೇಕಾದ್ರೆ ಒಂದು 4 ದಿವಸ ಎಲ್ಲ ಆಗ್ತೈತೆ. ರಿಟರ್ನ್ ಹೊಳ್ಳಿ ಬರ್ಬೇಕಾದ್ರೆ 9-10 ದಿವಸ ಆಗೈತೆ. ಒಂದು 10 ದಿವಸ. ಇವತ್ತು ಬಿಟ್ಟರೆ 10 ದಿನ ಆದಮೇಲೆ ವಾಪಸ್ 3 ಮಂದಿ ಬರೋರು ರೀ. ಜನ ಎಷ್ಟು ಕೊಡು? 5,000 ಜನ ಕೊಡ್ತಾರೆ. ಓಕೆ. ಪ್ರತಿ ವರ್ಷ ಗಾಡಿಗಳು ಬರ್ತಾ ಹೆಚ್ಚಾಗ್ತದವ. 3 ವರ್ಷ ಒಂದ್ಸಲ ಹೆಚ್ಚಾಗ್ತಾವ ಸರ್. ಈ ಸಲ ಭಾಳ ಅತಿ ಹೆಚ್ಚಾಗಿದಾವೆ. ಎಷ್ಟಾಗಿದಾವೆ ಗಾಡಿ ಅಂದಾಜು ನಿಮ್ಮ ಪ್ರಕಾರ? ಅಂದಾಜು ನೋಡ್ಬೇಕಾದ್ರೆ ಒಂದು 15-10 ಗಾಡಿ ವರ್ಕೊಂಡು ಹೆಚ್ಚಾಗಿದಾವೆ. ಇದು ಬರೀ ನಿಮ್ಮ ಒಂಟಮೂರಿ ಅಷ್ಟು ಸಂಬಂಧಪಡ್ತದೆ? ಸುತ್ತಮುತ್ತಲು ಹಳ್ಳಿ ಜನ ಇದ್ರೋ ಬರ್ತಾರೆ ರೀ? ಒಂಟಮೂರಿ, ಜಾರಕಿಹೊಳಿ, ಪರ್ಲಗೋಟ ನೀವು ಸೇರಿ ಇವೆಲ್ಲ ಅಷ್ಟು ಎಲ್ಲ ಸೇರಿಸಿ. ಅದೇ ಪ್ರಕಾರ ನಾವೇನಪ್ಪ ಅಂದ್ರೆ ಎಲ್ಲ ಧರ್ಮದವ್ರು ಒಂದಿಟ್ಕೊಂಡು ಎಲ್ಲ ಧರ್ಮದವ್ರು ಕೂಡಿ ಏನು ಮಾಡ್ತೀವಿ, ದೊಡ್ಡ ಜಾತ್ರೆ ಬೃಹತ್ತವಾದಂಥ ಒಂದು ಚಕಡಿ ಗಾಡಿಯ ಒಂದು ಜಾತ್ರೆ ತೆಗೆದುಕೊಂಡು ಹೋಗ್ತೇವೆ. ಅದೇ ಕಾರ್ಯಕ್ರಮ ಇವತ್ತಿನ ದಿವಸ ಇಲ್ಲಿ ನಡೆದಿದೆ. ಅದೇ ಪ್ರಕಾರ ಒಂದು 100 ಚಕಡಿ ಗಾಡಿ ಬಂಡಿ ಅದಾವು. 50 60 ಒಂದು 80 ಆಗಿರ್ಬೋದು, ಒಂದು 100 ಆಗಿರ್ಬೋದು. 4 ವೀಲರ್ಸ್ ಗಾಡಿಗಳನ್ನು ತೊಗೊಂಡು ನಮ್ಮ ಊರಾಯಿನರೆಲ್ಲ ಹಿರಿಯರು ಮಾಡ್ತಾರೋ. ಒಕ್ಕಟ್ಟದಿಂದ ಹೋಗಿ ಸಮಾಧಾನದಿಂದ ದೇವಿಗೆ ಆಶೀರ್ವಾದ ತೆಗೆದುಕೊಂಡು ಆಕೆಗೆ ಬತ್ತಿ ಹಾಕಿ ಆಕೆ ನೈವೇದ್ಯವನ್ನು ಸಲ್ಲಿಸಿ ಎಲ್ಲರೂ ಒಕ್ಕಟ್ಟದಿಂದ ಇಲ್ಲಿವರೆಗೆ ಬಂದಿದ್ದೆವು. ಅದೇ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರಿಸಲಾಗಿದೆ ನಮ್ಮ ಒಂಟಮೂರಿ ಗ್ರಾಮದಲ್ಲಿ. ನಾವು ಈಗಾಗಲೇ ಇವತ್ತಿನ ದಿವಸ 18/1/2026 ಇವತ್ತಿನ ದಿವಸ ಅದು ಕೂಡಿ ಬಂದಿತ್ತು. ಆ ಕಾರ್ಯಕ್ರಮ ನೆರವೇರಿಸುವ ಒಂದು ಕಾರ್ಯ ನೇರವಾಗಿ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಮ್ಮುಖದಲ್ಲಿ ಹಾಗೂ ನಮ್ಮ ಹಾಗೂ ಅಲ್ಪಸಂಖ್ಯಾತರಾದಂಥ ಗೌಸಾಬ್ ವ್ಯಾಪಾರಿ ಇವರ ಮುಖ್ಯಸ್ಥಿತಿಯಲ್ಲಿ ಇಟ್ಕೊಂಡು ಅದೇ ಪ್ರಕಾರ ನಮ್ಮ ಊರಿನ ತರುಣರು ಹಾಗೂ ಯಂಗ್ ಕಮಿಟಿ ಅವರು ಹಾಗೂ ಹಿರಿಯರು ಎಲ್ಲ ಕುಡ್ಕೊಂಡು ಈ ಜಾತ್ರೆಯನ್ನು ಭರ್ಪೂರವಾಗಿ ಭರ್ಜರಿಯಾಗಿ ನಡೆಸ್ತೇವೆ ಅನ್ನುವಂಥ ಒಂದು ಲೆಕ್ಕದಲ್ಲಿ ಬಡ್ಡಿಯಿಂದ ಏನು ಆಗೈತೆ ಅದ ಬಡ್ಡಿಯಿಂದ ಈಗ ಇಟ್ಕೊಂಡನ ಅದೇ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಅಲ್ಪಸಂಖ್ಯಾತರ ಹೇಳ್ರಲ್ಲ ಗೌಸಾಬ್ ವ್ಯಾಪಾರರಿಗೆ ಅವ್ರ ತಂದೆ ಅವ್ರ ಮುತ್ಯಾಗಳು ಏನು ಮಾಡಿರಪ್ಪ ಹಿಂದಕ್ಕೆ ಅವರು ಈಗೇನ ನಗಾರಿ ಒಂದು ಬಾರಿಸುವ ಒಂದು ಎತ್ತಿನ ಸವಾರಿ ನಡೀತೈತಿ. ಆ ಕಾರ್ಯಕ್ರಮಕ್ಕೆ ಅವರು ಸ್ವಂತ ಖರ್ಚಿನಿಂದ ಇಲ್ಲಿವರೆಗೆ ಅವ್ರು ರಾಜ್ಯ ಮುತ್ಯ ಅವ್ರು ಹಿಡ್ಕೊಂಡು ಕೊಟ್ಕೊತ ಬಂದಿದ್ದಾರೆ. ನಮ್ಮ ಹಿರಿಯ ಮುತ್ಯಗಳು ಎಷ್ಟೋ ತಲೆಮಾರದಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಬಂದಿದ್ದಾರೆ. ಅದನ್ನೇ ನಾವು ಈಗೇನೈತಿ ನಮ್ಮ ದೇಶಗತಿ ಊರು ರಾಜ ಲಕ್ಕಮ್ಮಗೂಡ ಸರ್ ದೇಶಗತಿ ಊರನ್ನ ಬಿಡುಗಡೆಯಾಗಿ ಬಂದ 52ನೇ ವರ್ಷ ರನ್ನಿಂಗದಲ್ಲಿದ್ದೇವೆ ನಾವು. ಆ ಕಾರ್ಯಕ್ರಮದಲ್ಲಿ ಏನು ನಮ್ಮ ಅಜ್ಜ ಮುತ್ತವಳು ಏನು ಮಾಡ್ತೇವೆ ಅದೇ ಕಾರ್ಯಕ್ರಮ ಈಗ ನಾವು ಎಲ್ಲಿ ಮಾಡ್ತೇವೆ. 3 ವರ್ಷಕ್ಕೊಮ್ಮೆ ಗುಡ್ಡದ ಎಲ್ಲಮ್ಮ ದೇವಿಗೆ ನಾವು ಜಾತ್ರೆ ತೆಗೆದುಕೊಂಡು ಹೋಗ್ತೇವೆ. ಎಲ್ಲ ಧರ್ಮದವರು ನಾವೇನು ಮಾಡಿದೆವು ಒಂದಾಗಿದ್ದ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಎಲ್ಲರೂ ನಮ್ಮನ್ನು ನಿಂತ್ಕೊಂಡು ನೋಡಿ ಕೇಸಿ ಲೇ ಏನು ಮಾಡ್ತಾರಪ್ಪ ಹೊಸ ಒಂಟಮೂರಿ ಗ್ರಾಮದವರು ಅನ್ನುವಂಗೆ ನಾವೇನು ಮಾಡಿದೆವು. ದೇವಿಯ ಆಶೀರ್ವಾದದಿಂದ ಎಲ್ಲ ದೇವತಾದಿಗಳ ಆಶೀರ್ವಾದದಿಂದ ನಾವು ಇಲ್ಲಿ ಮಠ ಮಾಡ್ಕೊತ ಬಂದಿದ್ದೆವು.